26 ಐದು ಬುಧವಾರ, ಈ ಬುಧವಾರ 5ನೇ ತಾರೀಕು 8ನೇ ತಿಂಗಳು 26 ಬುಧವಾರ ಅದು ಬಹು ಪ್ರತಿಭಟನೆ ಮಾಡೋಕ್ಕೆ ನಾವು ಪಾರ್ಟಿಯಿಂದ ಎಲ್ಲರೂ ಮಾಡಿ ನಮ್ಮ ಸಂಪಂಗಿಯವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಮುಖಾಂತರ ಅದರಿಂದ ನಿಮಗೆ ಪ್ರೆಸ್ ಮೀಟ್ ಕಟ್ಟಿದೆ. ಪ್ರೆಸ್ ಮೀಟ್ ಯಾಕೆ ಅಂದರೆ 114,000 ರೇಷನ್ ಕಾರ್ಡ್ಸು, 4,000 ರೇಷನ್ ಕಾರ್ಡ್ಸು ಕ್ಯಾನ್ಸಲ್ ಮಾಡಿದ್ದಾರೆ. 4,000 ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದರೆ ಟೋಟಲ್ 4 ಜನ ಹಾಕಿದ್ರೆ ಕೂಡ ನಿಮ್ಗೆ 14,000 ಜನಕ್ಕೆ ಬ್ಯಾಂಕ್ ಕೊಂಡಾಗ್ದಂಗೆ ಆಯ್ತಲ್ಲ. ಅದರಿಂದ 14,000 ಜನಕ್ಕೆ 14,000 ಜನಕ್ಕೆ ರೇಷನ್ ಕಾರ್ಡು ಇರ್ತಾ ಇದ್ದಾರೆ. ಅದನ್ನು ಪಿಂಚಣಿ ಕಟ್ ಮಾಡಿದ್ರು. ಯಾಕಂದರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಇದೆ, ಅದು ಏನೋ ನೆನಪುಗಳು ಹೇಳಿ ನೀವು 5 ಗ್ಯಾರಂಟಿಗಳನ್ನ ಅವ್ರು ಕೊಟ್ಟರೆ ಮಾಡೋದಕ್ಕೆ ಮಾಡಿರೋದು ಅಲ್ಲ. ಯಾಕೆ ಇಷ್ಟದಿಂದ ಮಾಡಿಲ್ಲ ನೀವು? ಎಲೆಕ್ಷನ್ ಹತ್ರ ಬರುತ್ತೆ, ಇವಾಗ ಆಗೋದು ನಾವು ಇವರು ನಮಗೇನು ಬೇಕಾಗಿಲ್ಲ ಅಂದ್ಬಿಟ್ಟೆ ಜನರು ಬೇಡ ಇವರು ಅನ್ನೋದನ್ನ ಈ ಥರ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ. ಒಬ್ಬೊಬ್ಬರು ಬಂದು ಪಿಂಚಣಿ ತಗೊಂಡೋಗಿ ಮಾತ್ರ ಇಲ್ಲ ಅದಿಲ್ಲ ಅಂದರೆ ತುಂಬ ಸಾವಿರಾರು ಜನ ಬಂದು ತಹಸೀಲ್ದಾರ್ ಆಫೀಸಲ್ಲಿ ಸುತ್ತಾ ಇದ್ದಾರೆ. ಅದು ವಯಸ್ಸಾದವರು ಅದು ಕೇಳಿದ್ರೆ ಏನಂತ ಹೇಳ್ತೀರಾ? ಅವ್ರ ಮಕ್ಕಳು 15,000 ಸಂಪಾದಿಸ್ತಾರೆ, ಆ ರೇಷನ್ ಕಾರ್ಡ್ ಇರೋರು 10,000 ಸಂಪಾದಿಸ್ತಾರೆ, ಅದು ಆವರೇಜ್ ಎಲ್ಲೋ ಹೋಗುತ್ತೆ ಅಂತಾರೆ. ಯಾಕೆ ಅವ್ರ ಮಾತ್ರ ಕಿತ್ತಾಗಿ ಓಲ್ಡ್ ಪಿಂಚಣಿ ಅವ್ರು ಕೊಡ್ರಿ, ರೇಷನ್ ಕಾರ್ಡ್ ತಂದೆ ತಾಯಿ ಇರ್ತಲ್ಲ ಅವ್ರು ಕೊಡ್ರಿ, ನೀವು ರೇಷನ್ ಕಾರ್ಡ್ ಅಕ್ಕಿ ಮಕ್ಕಳು ಕಿತ್ತಾಕ್ರಿ. ಒಬ್ಬರಿಗೆ 5 kg ಕೊಡೋಂಗಿದ್ರೆ ಅದು 4 ಜನ ಇದ್ದರೆ 20 kg ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ 10 kg ಕೊಡ್ರಿ ಅವ್ರಿಗೆ. ಪಾಪ ತಂದೆ ತಾಯಿ ಮಕ್ಕಳು ಯಾರು ಹೋಗ್ತಾ ಇದ್ದಾರೆ ಇವಾಗ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರಿ. ಇವತ್ತೊಂದು ಯಾವುದು ಪ್ರೆಸ್ ಮೀಟ್ ಇಕ್ಕಿದ್ದೀರಾ, ಯಾರು ಅಲ್ಲಿಂದ ಬರ್ತಾರೆ, ಯಾರು ಮಾಡ್ತಾರೆ, ಏನೋ ಮಾಡ್ತಾರೆ ಅನ್ನೋದ್ರಿಂದ ಎಲ್ಲ ಮಾಡಿ ಜನರ ಬಾಯಿ ಮುಂದಾಗ್ತಾ ಇದೆ. ಎಷ್ಟು ಜನ ಬಾಧೆ ಬೀಳ್ತಾ ಇದ್ದಾರೆ? ಪಿಂಚಣಿ ಇದ್ದೀರಾ, ರೇಷನ್ ಕಾರ್ಡ್ ಇದ್ದೀರಾ. ಇನ್ನೊಂದು ಏನಂದರೆ 5 ಗ್ಯಾರಂಟಿಗೆ ಬೇಕಾಗಿರೋದೇ ರೇಷನ್ ಕಾರ್ಡ್. ಅದನ್ನೇ ಕಿತ್ತಾಗಿದ್ದೀರಾ. ಯಾಕಂದ್ರೆ ನಿಮ್ಗೆ ಬರ್ತಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನೀವು ನೆಕ್ಸ್ಟ್ ಬರಲ್ಲ ಗೊತ್ತಿದೆ ಇವರು. ಕಾಂಗ್ರೆಸ್ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಬರೋಂಥ ಪಕ್ಕಾ ಹೋಗಿದೆ. ಅದರಿಂದ ಏನೋ ಮಾಡಿ 1-2 ವರ್ಷ ಇರೋದ್ರಲ್ಲಿ ಇವರ ರೇಷನ್ ಕಾರ್ಡ್ ಎಲ್ಲ ಕಟ್ ಮಾಡಿಬಿಟ್ಟು ಆ 5 ಸ್ಕೀಮ್ನ ಕಟ್ ಮಾಡಬೇಕು. ಅದರಿಂದ ಯಾಕಂದರೆ ನಮ್ಮ ರೂಪಕಲಾ ಶಶಿಧರ್ ಅವ್ರ ತಂದೆನೇ ಅಲ್ವಾ ಗುರುತಿಸ್ಬೇಕು. ಅವ್ರು ಯಾವಾಗ ಮಾಡ್ಬೋದಲ್ಲ, ಫುಡ್ ಮಿನಿಸ್ಟರ್ ಅವರೇ ಅಲ್ವಾ? ಬೇಡ, ಅವ್ರಿಗೆ 4 ಜನ ಇದ್ದಕ್ಕೆ ಬಿಟ್ಟು ಕೊಡ್ರಿ. ಅದು ಬಿಟ್ಬಿಟ್ಟು ನೀವು ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅವರೇನು ತಿನ್ಬೇಕು? ಇವು ನಮ್ಮ ಜನಗಳು ಬಂದು ಯಾಕೆ ನೀವು ಕೇಳ್ತಾ ಇರೋದು ನಮ್ಮ ಪ್ರಶ್ನೆ ಮಾಡ್ತಾರೆ. ನಾವು ಯಾವುದೋ ಪ್ರಶ್ನೆ ಇಕ್ಕಿಲ್ಲ, ಈಗ ನಾವು ಈ ಥರ ಮಾಡಿದ್ದೇನು ಇಕ್ಕಿಲ್ಲ. ಇವಾಗ ಜನಗಳು ಅಪೇಕ್ಷೆನ ನಾವು ಪ್ರಶ್ನೆ ಇದು ಪ್ರಶ್ನೆ ಇಕ್ತಾ ಇರೋದು ಧರಣಿ ಮಾಡ್ತಾರೆ. ಯಾಕಂದರೆ ಯಾರು ಕೇಳೋದಿಲ್ಲ KGF ಅಲ್ಲಿ ಏನು ಮಾಡೋ ಕೇಳಲ್ಲ ಅವ್ರನ್ನ ಅಂತ. ಎಲ್ಲಿ ನೋಡೋದು ತಲುಪಲ್ಲ ಕಾಮಗಾರಿ. ಒಂದು ಟೆಂಡರ್ ಬಿಡೋಂಗಿಲ್ಲ. ನೀವು ಮುನ್ಸಿಪಾಲ್ಟಿ ಮೇಲೆ ಏನು ಬಿಲ್ಡಿಂಗ್ ಕಟ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೊಂದು ಟೆಂಡರ್ ಇಲ್ಲ, ಏನಿಲ್ಲ, ಹಂಗೆ ಕಟ್ತಾರೆ. ಇದೆಲ್ಲ ಯಾರು ಕೇಳೋರಿಲ್ವಾ? 60 ಎಕರೆ ಯಾರೋ ಶ್ರೀನಿವಾಸಪುರದವ್ರು ಯಾರು ಅವ್ರು 60 ಎಕರೆ ಅವ್ರಿಗೆ ಮಾಡ್ಕೊಂಡಿದ್ದಾರೆ. ಈಗ ಕೇಂದ್ರ ಮೇಲೆ ಬಡವರಿಲ್ವಾ? ಆ್ಯಕ್ಚುಲಿ ಕೊಡಬೇಕಾದ್ರೆ ಯಾರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅದಾದವರಿಗೆ ಏನು ಜಾಗ ಏನು ಇದ್ದವರು ಕೊಡಬೇಕು. ಎಲ್ಲ ಇರೋರಿಗೆ 60 ಎಕರೆ ನೀವು ಕೊಟ್ಬಿಟ್ರೆ KGF ಏನು ಮಾಡೋದು? ಅದು ಕೊಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಅವರು ಇದೇ ತಾಲೂಕಲ್ಲಿ ಇರಬೇಕು, ಅವ್ರು ಇದೇ ತಾಲೂಕಲ್ಲಿ ಕೆಲಸ ಮಾಡಿರಬೇಕು, ಅವರು ಅಲ್ಲಿ ವ್ಯವಸಾಯ ಮಾಡಿರಬೇಕು. ಅದೇನಿದೆ ಶ್ರೀನಿವಾಸಪುರ ತಗೊಂಡ್ಬಿಟ್ಟಾಗುತ್ತೆ. ಕೇಳಿದ್ರೆ ಅವರು ಅಷ್ಟು ಮಾಡಿದ್ರು, ಇನ್ನಷ್ಟು ಮಾಡಿದ್ರು, ಮಿಕ್ಕಿದ ಎತ್ಕೊತಾರೆ. ಯಾವುದೋ ರಾಮಕ್ಕಪೇಟೆಲ್ಲಿ ಹಂಗಾಯ್ತು ಹಿಂಗಾಯ್ತು. ರಾಮಕ್ಕಪೇಟೆಲ್ಲಿ ಏನಾಯ್ತು? ರಾಮಕ್ಕ ಒಬ್ಬರು 1 ಎಕರೆ ಮಾಡ್ಕೊಂಡಿಲ್ಲ. ನಿಮ್ಮ ಬೀಡಲ್ಲೇ ಆಗಿರೋದು. ನಿಮ್ಮ ಬೀಡಲ್ಲಿ ಆಗಿರೋದಕ್ಕೇನೆ ಸುಜಾತ ಮೇಡಮ್ ಅವರು ಇವಾಗ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿರೋದು, ಅವರು ಅಷ್ಟೇ ತಂದಿರೋದು. ಸುಮ್ಮನೆ ರಾಮಕ್ಕ ಹೇಳ್ಬಿಡೋದು. ಏನು ಜನ ಸಿಕ್ಕಿದ್ದಾರೆ ಬಾಬಾ ಅಂದರೆ ರಾಮಕ್ಕ ಮನೆ ಹೇಳ್ಬಿಡೋದು. ಮಾಡೋದು ಇವರು. ನಿನ್ನೆ ಒಂದು ಗ್ರಾಮಾಂತರದಲ್ಲಿ ನಾನೆಲ್ಲರೂ ವಿಲೇಜ್ಗಳಲ್ಲಿ ಎಲ್ಲರೂ ಕುಡಿಯೋ ನೀರು ಸೌಲಭ್ಯ ಮಾಡಬೇಕು ಅಂತ ಘಟಕ ತೆಗಿತಾ ಇದ್ದಾರೆ. ಆ ಘಟಕ ಓಪನ್ ಮಾಡೋಕ್ಕೆ ಹೋದರೆ ಕೊಳಚೆ ನೀರು ಬರ್ತಾರೆ. ಕಾಮಗಾರಿ ಎಲ್ಲ ಕೊಳ್ಬೇತಾನೆ ಎಲ್ಲನೂ. ಒಂದು ರೋಡ್ ನ್ಯಾಯವಾಗಿಲ್ಲ ನೋಡಿ. ಮುಕ್ತ ರೋಡಿಂದ ಬಾಂಡಲ್ಲಿವರೆಗೂ 6 ತಿಂಗಳಾಯ್ತು ರೋಡ್. ಅದು ಕಾಮಗಾರಿನೇ ಕಲ್ಪ. ಆ ಸರ್ಕಲ್ ಇತ್ತು, ಆ ಸರ್ಕಲ್ ಹೊಡೆದು ಒಂದು ಶಾಂಕ್ಷನ್ ಆಗಿದೆ. ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಇದುವರೆಗೂ ಯಾಕೆ ಇಲ್ಲ. 10 7 ಬೀಳ್ತಾರಲ್ಲ ಮೇಡಮ್, ಇದು ಒಂದು ಗೋಡೆ ಹಾಕಿದ್ದಾರೆ ಎಲ್ಲ. ಬೇರೆಯವ್ರಿಗೆ ಡ್ರೈವರ್ ಕೋಲಾರ ಬೆಂಗಳೂರು ಆ ಕಡೆ ಹೋಗ್ತಾರೆ. ಹಿಂಗೆ KGF ಡಿಸ್ಟ್ರಿಕ್ಟ್ ಯಾರಿಲ್ಲ, KGF ಯಾರಿಲ್ಲ. ಇದೆಲ್ಲ ಮೇಡಮ್ ಅರ್ಥ ಮಾಡ್ಕೊಂಡು ಫಂಡ್ ತಗೊಂಡ್ಬರ್ತಾರೆ. ದೊಡ್ಡದಲ್ಲ, ಅದು ಫಂಡ್ ಕೆಲಸ ನಡೀತಾ ಇದೆ ಅನ್ನೋ ದೊಡ್ಡದು. ನೀವೇನು ಬೇಕಾದ್ರಲ್ಲಿ ಇದ್ದೀರಾ? ಎಷ್ಟೆಲ್ಲ ಪಾಲ್ಗೊಳ್ಳಿ ಬಂದಿತ್ತು ಅಡವಳು ಗೊತ್ತಾಗಲ್ಲ. ಈಗ ಕಾಮಗಾರಿ ಹಿಂಗೆ ನಡೀತಾ ಇದೆ ಅಂದ್ಬಿಟ್ಟು ಅಲ್ಲಿ 5 ಮಾಸ ಲೈಟ್ಗೆ 6 ತಿಂಗಳು ಗೊತ್ತಾಗಿ ಅಂತ ನಾನು 10 ಸಲ
ಭರತ್ ಫೋನ್ ಮಾಡಿದ್ದೀನಿ, ಅದು ನಾನು ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ, ಇವತ್ತು ನಾಳೆ ಹಾಕ್ತೀನಿ. ಹೆಂಗಿದೆಲ್ಲ ನಾವು ಈಗ ಕೇಳ್ತಾ ಇದ್ರೆ ಕೇಳೋದಕ್ಕೆ ಯಾರು ಅಡುಗೆ ಒಳ್ಳೆ ಜನರು ಮಾತಾಡ್ತಾರೆ, వాళ్ళు ಏನು చేస్తుంది ಊರು ಅಡುಗೆ ಒಳ್ಳೆಯದು, వాళ్ళు ಇಷ್ಟಾಂಗ చేసుకుంటారు, ಅದು ಫುಲ್ ಮಾರ್ಗ. ಅದನ್ನ ಏನು ಪರ್ಮಿಷನ್ ಇಲ್ಲ, ಏನಿಲ್ಲ, ಎಷ್ಟೋ ಜನ ಬಡವರು ಬರ್ತಾ ಇದ್ದಾರೆ. ಅಲ್ಲ ಆದ್ಮೇಲೆ ಅವ್ರು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ನೆಟ್ ಕೊಟ್ಟು 6 ತಿಂಗಳಾದ್ಮೇಲೆ ಖಾಲಿ ಮಾಡಿ ಓಡಿಸ್ಬೋದಾಗಿತ್ತು. ಅದಕ್ಕೆ ಈ ವಾರದಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಬೆಂಗಳೂರಿಂದ, ಈ ಥರ ಮಾಡ್ಕೊಡ್ತಾರೆ. ಇದೆಲ್ಲ ಪ್ರತಿಭಟಿಸಿ ನಾವು 5ನೇ ತಾರೀಕು 8ನೇ ತಿಂಗಳು ಈ ಬುಧವಾರ ಬೋಧನ ಪ್ರತಿಭಟನೆ ಪ್ಲಸ್ ಮಾಡಿ ಸರ್ಕಲಿಂದ ಎದ್ದು ತಾಲೂಕು ಆಫೀಸವರು ಕೃಷಿಯನ್ನು ಹೋಗಿ ಅಲ್ಲಿ ಧರ್ನ ಕೊಡ್ತಾರೆ. ಇದು ಮುಖ್ಯ ಉದ್ದೇಶ. ಆದರೆ ಏನಂದರೆ ಮೇಡಮ್ ಅವರು ನಮ್ಮ ಗೌರ್ಮೆಂಟ್ ಇದೆ ಅಂದ್ಬಿಟ್ಟು ಫಂಡ್ ತಗೊಬರೋದು ದೊಡ್ಡದಲ್ಲ, ಕೆಲಸ ನಡೀತಾ ಇದೆ. ಆ ಭರತ್ ಅನ್ನೋರಿಗೆ ಯಾರು ಟೆಂಡರ್ ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ ಇಷ್ಟು 35 ವಾರ್ಡ್ಗೆ ಇಷ್ಟೊಂದು ಟೆಂಡರ್ ಕೊಟ್ಟಿದ್ದಾರೆ. ಅವ್ರು ಇರೋರು ಭರತ್ ಒಂದು ದಿನ ಬಂದು ಒಂದು ಸರ್ವೆ ಮಾಡಿದ್ರು. ಅದರಲ್ಲಿ ನಮ್ಮನ್ನೆಲ್ಲ ಚೆಕ್ ಮಾಡಿದ್ವಿ ನಾವು, ನಿಮಗೂ ಗೊತ್ತಿದೆ, ಎಲ್ಲರೂ ಗೊತ್ತು. ಅದ್ರ ಮೋಟ್ರ್ಗಳೇ ಇಲ್ಲ. ನನ್ನ ಕನ್ನಡ ಸರ್ಕಲ್ ಸೊರಬೂರು ಸರ್ಕಲಲ್ಲಿ ಅದಕ್ಕೆ 6 ತಿಂಗಳಾಗ್ತದೆ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ನಿನ್ನೆ ಕೂಡ ಭರತ್ ಫೋನ್ ಮಾಡಿ, ನಾನು ಹಾಕ್ಬಿಟ್ಟು ನಾನು ಆ ಕಡೆ 15 ದಿವಸ ಮಾಡ್ತೀನಿ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಏನು ಬೇರೆ ಅವ್ರ ಅಷ್ಟೇ ಯಾರು ಯಾಕಡೆ ಮಾಡ್ಕೊಂಡಿದ್ದಾರೆ ಅಂದರೆ, ನೀವು ಮಾಡ್ಕೊಟ್ರೆ ಬೇರೆಯವ್ರ ನೀವು ಮಾಡ್ಕೊಡ್ತಾ ಇದ್ದೀರಾ. ಆಮಕ ಮೇಲೆ ಆ ಮಕ್ಕಳಲ್ಲಿ ಆಗಿದ್ರು, ಆ ಮಕ್ಕಳಲ್ಲಿ ಎತ್ತಿದ್ರು, ಆಯಮ್ಮ ಇನ್ನೋಸೆಂಟ್ ಏನು ಕೆಲಸ ಇಲ್ಲ ಅದು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಥರ ಬಂದು ಅಲ್ಲಿ ನಿಂತು ಒಂದು ಮಾಡಿಲ್ಲ ಎಂಬ ಪಾಪ ಆಯಮ್ಮ ಮೇಲೆ ಕೂತ್ಬಿಡ್ಸು. ಇವು ಮೊನ್ನೆ ಏನೋ ಒಂದು ಹೇಳಿದ್ದಾರೆ, ತಮಗೆ ಅವರು ಅಲ್ಲೇನೋ ಒಂದು ಜಾಗ ಇಟ್ಕೊಂಡಿದ್ದಾರೆ ಅಂದರೆ ಅವ್ರು ದುಡ್ಡು ಕೊಟ್ಟು ತಗೊಂಡಿರೋದು. ಅದು ಯಾರು ಏನಾಗಿದೆ ಅಂದರೆ ಇಷ್ಟು ದಿನ ಏನು ಬರಲ್ಲ ಅವ್ರು ತಗೊಂಡಿದ್ರು ತಿಂಗಳು. ನಾವು ಯಾವಾಗ ಇವ್ರ ಮೇಲೆ ನಾವು ಹೇಳಕ್ಕೆ ಹೋದ್ವೋ, ನಾವು ಅಬ್ಜೆಕ್ಷನ್ ಮಾಡಕ್ಕೆ ಹೋದ್ವೋ ಎಲ್ಲಾದ ಮೇಲೆ ಆವಾಗ ಏನು ಮಾಡ್ತಾರೆ, ಇವ್ರಿಗೇನೋ ಒಂದು ಇಷ್ಟು ದಿನ ಸುಮ್ಮನೆ ಇದ್ಬಿಟ್ರು. ಇವಾಗ ಅವ್ರು ಹಂಗೆ ಮಾಡ್ಬಿಟ್ಟು ಇವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ. ಏನು ನ್ಯಾಯ ಇದೆಲ್ಲ? ಅವಾಗ ನಾವು ಏನು ಮಾಡೋದು ಕೇಳಿದ್ರೆ ಇದ್ರೆ ನಾವು ಒಳ್ಳೆಯವ್ರು ನಾವು ಅಲ್ವಾ? ಅದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು 5ನೇ ತಾರೀಕು 8ನೇ ತಿಂಗಳು ಬುಧವಾರ ರೆಡಿ ಮಾಡಿದ್ವಿ. ಒಂದು 1,000, 5,000, 6,000 ಜನ ನಾವು ಸೇರಿಸ್ತೀವಿ. ಯಾಕಂದರೆ ಜನರು ತುಂಬ ಕಷ್ಟ ಬಿಡ್ತಾರೆ, ಪಾಪ ರೇಷನ್ ಕಾರ್ಡ್ ಪಿಂಚಣಿ ನಾವು ಮಾಡ್ತಾರೆ. ಕೇಳಿದ್ರು ಹೇಳೋದು, ನಿಮ್ಮ ಮಗಕ್ಕೆ ಆ ಮಗನಿಗೆ 1.5 ಲಕ್ಷ ಬರ್ತಾ ಇದೆ ಪೇಮೆಂಟ್. 1.5 ಲಕ್ಷನ ಪ್ರತಿ 2 ಲಕ್ಷನ ಪ್ರತಿ ಅವನಿಗೆ ಕಿತ್ತಾಗಿದೆ. ಈ ತಂದೆ ತಾಯಿ ಕೊಡಿ ರೇಷನ್ನು, ಅವ್ರು ಬಾಯಿ ಮೇಲೆ ಕೊಟ್ಟಿದ್ದೀರಾ. ಪಿಂಚಣಿ ಪಾಪ ಪಿಂಚಣಿ ತಂದೆ ತಾಯಿ ಅವ್ರು ಏನು ಮಕ್ಕಳು ಯಾರು ಸಾಕಲ್ಲ. ಈಗ ಅವ್ರೇನೋ ಬಂದು ಎಷ್ಟು ಜನ ಎದುರು ನೋಡ್ತಾರಪ್ಪ. ನನ್ನ ಗ್ರಾಮಾಂತರ ಒಬ್ರು ಹೇಳ್ತಾರೆ, ನಿನ್ನೆ ಎಷ್ಟೋ ಜನ ಪಿಂಚಣಿ ಬಂದಿನ ಮಾತು ತಿಳಿಸ್ಕೊಳ್ತಾರೆ. ನಮ್ಮ ಕಾರ್ಯಕರ್ತರ ಒಬ್ಬರು 500 ರೂಪಾಯಿ ಕೊಟ್ಟಿದ್ದಾರೆ. ಗೊತ್ತಿದ್ದು ಇಷ್ಟ ಅಂದರೆ ಗೊತ್ತಿದ್ದರೆ ಇಷ್ಟ ಆಗಿರುತ್ತೆ. ಯಾಕೆ ಕೊಟ್ಟಿದ್ದಾರೆ ಬಡವರು ಹೊಟ್ಟೆ ಮೇಲೆ? ಟೆಂಡರ್ ಕರೀತೀರಾ? ಒಂದು ಟೆಂಡರು ಕರೀದೇ ಇಲ್ಲ, ಯಾವುದೂ ಇಲ್ಲ. ಅವರಷ್ಟೇ ಟೆಂಡರ್ ಹಾಕೋದು, ಅವರೇ ಇದು ಮಾಡೋದು, ಅವರೇ ಮಾಡೋದು. ಒಂದು ಬೋರ್ಡ್ ಇಲ್ಲ ಇನ್ನು. ಅದರಿಂದ ನಾವು ಈ 5ನೇ ತಾರೀಕು ಬೋಧಕ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಅದರಿಂದ ನೀವು ನಾವೆಲ್ಲ ಸಹಕರಿಸಬೇಕು. ಯಾಕಂದರೆ ನಾವೇನೇ ಮಾಡಿ ನಾವೇನೇ ಹೇಳಿದ್ರೆ ನಿಮ್ಮ ಮುಖಾಂತರ ಎಲ್ಲರೂ ತಗೊಳ್ಬೋದು. ಅದು ಇದು ಮುಖ್ಯ ಪಾತ್ರ ನಿಮ್ಮ ಹತ್ರ. ನಾವೇನು ಮಾತಾಡೋದು ಕೂಡ ನೀವೇನು ಬರೀತೀರಾ, ವಿರೋಧ ತಾನೇ ಬರೀತೀರಾ. ನಾವು ವಿರೋಧ ಹೇಳ್ತಾರೆ, ಇದ್ದೇನು ಹೇಳಿ. ಅದರಿಂದ 5ನೇ ತಾರೀಕು 8ನೇ ತಿಂಗಳು ಒಂದು ಪ್ರತಿಭಟನೆ ಮಾಡ್ತೀವಿ. ಅದೆಲ್ಲ ದಯಮಾಡಿ ನಾವು 5ನೇ ತಾರೀಕು ನಮ್ಮ ಇಡೀ KGF ಕ್ಷೇತ್ರದಿಂದ ಧರಣಿ ಮಾಡಬೇಕು ಅಂತ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಆಡಳಿತ, ಈಗ ನಡೀತಾ ಇರುವಂತಹ ಅವ್ಯವಹಾರಗಳು ಅದೆಲ್ಲ ಖಂಡಿಸಿ ಈ ಮೊನ್ನೆ ಈಗ ಪೆನ್ಷನಲ್ಲಿ ಸುಮಾರು 14,000 ಅಷ್ಟು ಕಡಿಮೆ ಮಾಡಿದ್ದಾರೆ. ಅದನ್ನು ರೇಷನ್ ಕಾರ್ಡ್ಗಳಲ್ಲಿ 4,000 ಅಷ್ಟು ಕಡಿತ ಆಗಿದೆ. ಇದೆಲ್ಲವನ್ನೂ ನಾವು ಈ ಭೂ ಹಗರಣ ಆಗ್ತಾಯಿದೆ. ಅದು ಅಲ್ಲದೆ APMCದು ನಮ್ಮ ಈ ಕ್ಷೇತ್ರದ ಈ ಕೋಟ ಹತ್ರ ಇರುವಂತಹ ಕದ್ರಿಗಾಂಜ್ ಕುಪ್ಪ ಸರ್ವೆ ನಂಬರಲ್ಲಿ ಮೊನ್ನೆ ಹೇಳ್ತಾ ಇದ್ರು ನಮ್ಮ ಮಿತ್ರರು, ಈ ಥರ ನಾವು APMC ಮಾಡ್ತಾಯಿದ್ರೆ ನಮ್ಮ ಇವು ಮಾಜಿ ಶಾಸಕರು ಬಂದು ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂತ. ಅದು ಆ APMCಯಲ್ಲಿ ಬೇಕಾದಷ್ಟು ಮ್ಯಾಂಡೇಟ್ ಎಲ್ಲ ಥರ ಸಿಕ್ಕಿತ್ತು. ಅದೆಲ್ಲನೂ ಆವಾಗ ಅಕ್ರಮ್ ಪಾಷಾ ಅಂತ ಯಾರು ನಮ್ಮ ಇರಿಸಿದ್ರು ಅವರು, ಅದರ ಜೊತೆಯಲ್ಲಿ ಇನ್ನು ಅವರ ಇಬ್ಬರು ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಅದನ್ನು ಚೆನ್ನೈಗೆಲ್ಲ ಕಳಿಸ್ತಾಯಿದ್ರು. ಅದನ್ನು
ನಾವೆಲ್ಲ ಹೋಗಿ ಗಲಾಟೆ ಮಾಡಿ ಆ ಕ್ಷೇತ್ರದೆಲ್ಲ ಕೂಡ ನಿಲ್ಲಿಸಿದ್ದೀವಿ. 4-5 ಟ್ರಿಪ್ಪೆಲ್ಲ ಹೋಗಿ ನಿಲ್ಲಿಸಿದ್ದೀವಿ. ಅವ್ರು ಮನೆ ಏನಾದರೂ ಏನೂ ಸಿಕ್ಕಿಲ್ಲ, ಇರೋ ಕಲ್ಲುಗಳೆಲ್ಲ ಆಗ್ಬಿಟ್ಟು ನಾವು ಮಣ್ಣು ಮುಚ್ಚಿಬಿಟ್ಟಿದ್ದೀವಿ, ಅಲ್ಲೆಲ್ಲ ಬರೀ ಕಲ್ಲುಗಳು ಸಿಗ್ತಾ ಇದೆ, ಯಾವ ಗ್ರಾನೈಟ್ ಸಿಕ್ಕಿಲ್ಲ ಅಂತ. ಅದೆಲ್ಲ ಕೂಡ ನಾವು ಅದ್ರ ಬಗ್ಗೆ ಕೂಡ ತಾಲೂಕು ಕಚೇರಿಗೆ ಹೋಗಿ ನಾವು ಅಲ್ಲಿ ಕೂಡ ಪ್ರತಿಭಟನೆ ಮಾಡಿ ಅವರಿಗೆಲ್ಲ ತಿಳಿಸಿದ್ದೀವಿ. ಈ ಥರ ನಡೀತಾ ಇದೆ, ಗ್ರಾನೈಟ್ ಅದು ಏನಿದೆ ಏನು ಕೂಡ ನಾವು ಮೇಲಾಧಿಕಾರಿ ಅವರಿಂದ ತಂದು ಅದನ್ನೆಲ್ಲ ನಾವು ಪರಿಶೀಲನೆಗೆಲ್ಲ ಕೊಟ್ಟಿದ್ವಿ. ಈಗ ಏನಂದರೆ ಇರೋದೆಲ್ಲ ಹೋದ್ಮೇಲೆ ಮತ್ತೆ ಏನು ಸಿಗುತ್ತೆ, ಇರೋವಾಗ ಅದನ್ನು ನಡೀತೆ, ಆಮೇಲೆ ಹೊರಗೆ ಏನು ಸಿಗುತ್ತೆ ಆ ಥರ ಹಗರಣ ಮಾಡ್ಕೊಳ್ಳೋದು. ಇದೇನಾಗಿದೆ, ಇದೇ ಸರ್ವೆ ನಂಬರಲ್ಲಿ 4 ಸೆಟ್ಟಲ್ಲಿ ಸರ್ವೆ ನಂಬರು 1ರಲ್ಲಿ ಈಗಿರೋ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಂಥ ನಾಗರಾಜ್ ಅವರು ಅವ್ರ ಫ್ಯಾಮಿಲಿಗೆ ಸುಮಾರು 1 ಎಕರೆನಲ್ಲಿ ಜಮೀನು, ಅದು ಬಂದು ಈಶ್ವರ ಮಾನ್ಯ ಇನಾಮತಿ ಜಮೀನು ನೋಡಿ ನಿಮ್ಗೆ ತೋರಿಸ್ತೀನಿ. ಇನಾಮತಿ ಜಮೀನು ಸರ್ವೆ ನಂಬರ್ 1, ಅದರಲ್ಲಿ ಹೆಚ್ಚು ಕಡಿಮೆ ಅವ್ರ ಫ್ಯಾಮಿಲಿ ಎಷ್ಟಿದ್ದಾರೋ ಅವ್ರ ತಮ್ಮಂದರು ಬಾಮಂದರು ಅವ್ರಿಗೆ ಇವರಿಗೆಲ್ಲನೂ ಬೇಕಾದಷ್ಟು ಎಷ್ಟು ಸುಮಾರಾಗಿ 1 ಎಕರೆನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅದನ್ನು ನಾವು ಈಗ DC ಆಲ್ರೆಡಿ ನಾವೀಗ ಕೊಡ್ತಾ ಇದ್ದೀವಿ, ತಹಸೀಲ್ದಾರ್ ಇದನ್ನು ಎನ್ಕ್ವೈರಿ ಮಾಡೋಕ್ಕೆ ನಾವು ಕೊಡ್ತಾ ಇದ್ದೀವಿ. ಆ ಥರ ಮಾಡ್ತಾ ಇರೋದು ಅವರು. ಇನ್ನೊಬ್ಬರ ಮೇಲೆ ಅವರು ಅದು ಮಾಡಿದರೆ ಇದು ಮಾಡಿದರೆ ಆ ಮಾಡಿದ್ರಿ ಅಂತ ಹೇಳಿದ್ರೆ, ಈಗ ಇರೋದನ್ನು ಏನಾದರೂ ಕರೆಕ್ಟಾಗಿ ಏನು ಸುಮಾಗಿದ್ರೆ ಅದು ಯಾರಾದರೂ ಆಗಲಿ, ನಾನು ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದೆ, ಅವರು ಶಾಸಕರೇ ಆಗಲಿ ಮಾಜಿ ಶಾಸಕರಾಗಲಿ ಯಾರಾದರೂ ಆಗಲಿ ತಪ್ಪು ಮಾಡಿದರೆ ತಪ್ಪೇ, ಆ ತಪ್ಪನ್ನು ಅವರು ಯಾರಾದ್ರಾಗಲಿ ಅವ್ರು ಶಿಕ್ಷೆ ಆಗಲೇಬೇಕು. ಇಲ್ಲ ಸರ್ಕಾರ ಬೇರೆಯವರೇನಾದರೂ ಅದು ಸರಿ ಇಲ್ಲದವರೇ ಕೂಡ ಕರೆಕ್ಟಾಗಿ ಮಾಡಿದ್ರೆ ಅದನ್ನು ತೆಗೆದು ಹಗರಣಕ್ಕೆ ಆಗ್ತದ. ಈಗ 525 ಎಕರೆ ಅಂದರೆ ಎಲ್ಲಿ ಬಂತು 525 ಎಕರೆ ಯಾರು ಮಾಡಿದ್ರು, ಅವ್ರೇನು ಮಾಡ್ಕೊಂಡಿಲ್ಲ. ಮತ್ತು ಅವರ ಕೈಯಿಂದ ಅವರೇ ಅಧಿಕಾರಿಗಳು ಮಾಡಿ 15 ಜನ ಅಧಿಕಾರಿಗಳೀಗ ಸಸ್ಪೆಂಡ್ ಆಗಿದ್ದಾರೆ. ನಿಮಗೆ ಗೊತ್ತಲ್ಲ ಏನಾಗಿದೆ ಏನು ಅಂತ. ಈ ಥರ ಎಲ್ಲ ಮಾಡ್ತಾ ಇರೋ ವಿಚಾರದಲ್ಲಿ ಇನ್ನೊಬ್ಬರ ಮೇಲೆ ಸುಮ್ಮನೆ ಯಾವುದೋ ಒಂದು, ಈಗ ನಾವು ಬರಬೇಕು ಪ್ರೆಸ್ ಹತ್ರ ಏನೋ ಒಂದು ಹೇಳ್ಬಿಡ್ಬೇಕು, ನಿಮ್ಮ ಹತ್ರ ಹೇಳ್ಬಿಟ್ರೆ ಏನೋ ಆಯಿತು ಏನೋ ಒಂದು ಹೇಳ್ಬೇಡ ಅನ್ನೋ ಉದ್ದೇಶವನ್ನು ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ. ನಮ್ಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ತೊಂದರೆಗಳಾಗ್ತಾ ಇದೆ, ಸಾರ್ವಜನಿಕರಿಗೆ ಒಂದು ಅಧಿಕಾರದಲ್ಲಿದ್ದಾಗ ಒಂದು ಸರ್ಕಾರ ಆಗಲಿ ವೈದ್ಯಾಲಯ ಆಗಲಿ ಯಾರಾಗಲಿ ಅವರಿದ್ದಾಗ ನಮ್ಮ ಕೈಲಾದಷ್ಟು ಮಾಡಬೇಕು. ನಾವು ಏನು ಮಾಡ್ತೀವೋ ಅದನ್ನು ಮಾಡಿದಾಗ ನಮ್ಮ ಜನ ನಮ್ಮ ಮೆಚ್ಕೊಳ್ಳೋದು, ನಮ್ಗೆ ಇದು ಮಾಡೋದು. ಈಗ ನಾವು ಸುಮ್ಮನೆ ಹಗರಣ ತೆಗೆದು ಹಾಕಿದ್ರೆ ನಮಗೂ ಗೊತ್ತು, ನಮಗೂ ಬೇಕಾದಷ್ಟಿದೆ ಹಾಕಕ್ಕೆ. ಒಂದಲ್ಲ ಎರಡಲ್ಲ, ಕಾಂಗ್ರೆಸ್ ಸರ್ಕಾರ ಏನೇನು ಮಾಡುತ್ತೆ, ಏನು ಮಾಡಿದ್ವಿ, ಎಷ್ಟು ಹಗರಣಗಳಿದೆ. ನಮ್ಮ ಲೋಕಲಲ್ಲೇ ಒಂದು ಹಗರಣ ತೆಗೆದು ಹಾಕೋಷ್ಟಿದೆ. ನಾವೇ ಸುಮ್ಮನೆ ತುಕ್ಕೊಳ್ಳೋದಿಲ್ಲ. ನೀವು ಸುಮ್ಮನೆ ಈ ಥರ ಇಲ್ಲದೆ ಸರ್ಕಾರದೆಲ್ಲ ಮಾಡ್ತಾ ಇದ್ದರೆ ನಿಮ್ಮ ಅದನ್ನು ಅನುಭವಿಸ್ತೀರ. ಯಾಕಂದರೆ ಈಗ ಯಾವುದೋ ಒಂದೆರಡು ಇಲ್ಲದೇ ಇರೋದ ನೀವು ತೋರಿಸಿದ್ದೀರ, ನಾವು ಇರೋದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನೋಡಿ ನೀವು ಪ್ರೆಸ್ ಅವ್ರು ನಿಮ್ಗೆ ಈಗಲೂ ನಾನು ಈಗ ತೋರಿಸ್ತೀನಿ ನೋಡಿ. ನೀವು ಸರ್ವೆ ನಂಬರು 1ರಲ್ಲಿ 4 ಸೆಟ್ಟಲ್ಲಿ ಸರ್ವೆ ನಂಬರ್ 1ರಲ್ಲಿ ಅದು 2 ಎಕರೆ 30 ಕೋಟಿ ಯಾಕೆ ಬರುತ್ತೆ ನೋಡಿ, ಹೆಂಗೆ ಬರುತ್ತೆ? ಫಸ್ಟು ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ಆದಿನಾಮಿ ಜಮೀನಲ್ಲ ಅವ್ರು ಅಚ್ಚುಗೆ ಯಾರಿರ್ತಾರೋ ಅವರು ಅನುಭವವಿರ್ತಾರೆ, ಅವ್ರು ಕೊಟ್ಟಿರ್ತಾರೆ, ಅದು ಅವ್ರದ್ದಾಗತ್ತೆ. ಅದೇ ಬಿಟ್ಟು ದೇವಸ್ಥಾನದ ಹೆಸರಿದ್ದಾಗ ಅದು ದೇವಸ್ಥಾನ ಅಂತ ಯಾವಾಗಲೂ ಅಷ್ಟೇ, ಅದು ಕಾನೂನಲ್ಲಿ ಇರೋದು ಅದೇ ಥರ. ನೀವೇನೇನಿದ್ದೀರಾ ದೇವಸ್ಥಾನ ದಿನಾಂದಿನಲ್ಲೇ ನೀವು ಇಲ್ಲಿ ಕಟ್ಕೊಂಡು ಇನ್ನೊಬ್ಬರ ಮೇಲೆ ಹೇಳಬೇಕು ಅಂದರೆ ನಾವಿಲ್ಲಿ ಸರಿಯಾಗಿ ಹೋಗ್ಬೇಕು. ನಾವು ಹೋಗ್ತಾರೋ ದಾರಿ ಕರೆಕ್ಟಾಗಿದೆಯಾ, ನಾವು ಇನ್ನೊಬ್ಬರ ಮೇಲೆ ಏನಾದರೂ ಹೇಳ್ಬೋದು. ಅದನ್ನು ತಿಳ್ಕೋಬೇಕಷ್ಟೇ. ನಮ್ಮ ಈ ಕಾಂಗ್ರೆಸ್ ಮಿತ್ರರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಿಂದೆ ಸಂದರ್ಭದೆಲ್ಲ ತೆಗೆದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾಳೆ 5ನೇ ತಾರೀಕು ಬೃಹತ್ವಾಗಿ ನಾವು ಈ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಧಾರಿಮಲ್ ಸರ್ಕಾರದಿಂದ ತಾಲೂಕು ಆಫೀಸ್ಗೆ ಮುದಿಯಾಗಿ ಅವರಿಗೆ ನಮ್ಮ ಹಿಂದೆ ನಡೆದಿರೋ ಅನ್ಯಾಯನೆಲ್ಲ ಅವರು ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸರಿ ಮಾಡ್ತಾರೆ ಇವಾಗ ನೋಡಿ. ಇಲ್ಲ ಅಂದರೆ ಮತ್ತೆ ನಾವು DC ಆಫೀಸ್ಗೆ ಹೋಗ್ತೀವಿ. ಮತ್ತು ಅಲ್ಲಿನೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ಏನು ಅಂತ ನಾವೆಲ್ಲ ಒಂದು ರೂಟ್ ಮ್ಯಾಪ್ ಇದೆ ನಮ್ಮ ಹತ್ರ, ಆ ಥರ ಮಾಡಲೇ ಮಾಡ್ತೀವಿ. ಯಾಕಂದರೆ ಅದೆಲ್ಲನೂ ಮಾಡದೇ ಇದ್ದರೆ ಇವ್ರು ಎಚ್ಚೆತ್ಕೊಳ್ಳಲ್ಲ. ಇವ್ರನ್ನ ಅನ್ಯಾಯ ನಡೀತಾನೆ ಇದೆ. ನಾವು ಕೂಡ 3 ವರ್ಷ ಸುಮ್ಮನೆ ಯಾಕಿದ್ದೀವಿ ಅಂದರೆ ಮಾಡೋರು ಏನಂದರೆ ಮೊನ್ನೆ ಕೂಡ ಅಂದ್ಬಿಟ್ಟು ನಾವು APMC ಮಾಡ್ಕೊಂಡ್ರೆ ನಮ್ಗೆ ಅಡ್ಡ ಬಂದರು. ನಿಮ್ಮ ಅಡ್ಡ ಬಂದಿರೋದು ಯಾಕೆ ಬಂದ್ರು ಅಡ್ಡ ಅಂತ ಕೇಳಿಲ್ವಲ್ಲ. ಒಬ್ಬ ಅಧಿಕಾರಿ ನೀವೇನು ಮಾಡ್ತಾ ಇದ್ದೀರಾ, ಈಗಿನ ನಾವು ಯಾಕೆ ತೆಗಿಬೇಕಾಗಿತ್ತು, ದೇವಸ್ಥಾನಕ್ಕೆ ಬಂದಾಗ ಯಾಕೆ ತೆಗಿಬೇಕಾಗಿತ್ತು, ನೀವು ತೆಗ್ದಿದ್ದೀರಾ. ನೀವು ಅನ್ಯಾಯ ಮಾಡ್ತಾ ಇರೋದು, ನಾವೆಲ್ಲ ಅನ್ಯಾಯ ಮಾಡ್ತಾ ಇರೋದು. ಅದಕ್ಕೋಸ್ಕರ ಏನಂದರೆ ನೀವು ಯಾವುದು ನ್ಯಾಯಬದ್ಧವಾಗಿದ್ದೀವೋ ಮಾಡಿ, ಎರಡಂತ ಯಾವ ಹೇಳಲ್ಲ. ಎಲ್ಲ ನಾವು ಎಲ್ಲರೂ ಅಷ್ಟೇ, ನೀವು ಅಷ್ಟೇ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋಕ್ಕೆ ಬರಬೇಕಾದ್ರೂ ನಾವು ಅಷ್ಟೇ, ನಾವು ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು. ನಮ್ಮಲ್ಲಿ ಏನು ನಿಮ್ಮಲ್ಲಿ ಏನೇನು ಬರುತ್ತೋ ಏನು ತಪ್ಪುಗಳಿದೆ ಎಲ್ಲನೂ ನಾವು ಪಟ್ಟಿ ಮಾಡ್ತಾನೆ ಇದ್ದೀವಿ, ಮಾಡ್ತಾನೆ ಇರ್ತೀವಿ. ಆಯಿತಾ? ಸುಮ್ಮನೆ ಒಬ್ಬರ ಮೇಲೆ ಗುಬೆ ಕೊಡಿಸೋದು, ಒಬ್ಬರ ಮೇಲೆ ಸುಳ್ಳು ಆರೋಪ ಮಾಡೋದು ಇದೆಲ್ಲ ಸರಿಯಲ್ಲ ಅಂತ ಅವ್ರು ತಿಳ್ಕೊಬೇಕು ಅಂತ ನಮ್ಮೆಲ್ಲರ ಮಾಧ್ಯಮದ ಪರವಾಗಿ ನಾನು ಹೇಳ್ತೀನಿ ಅವ್ರಿಗೆ.
வடக்கு எடுத்துக்கொண்டு இன்னைக்கு வந்து கேஜிஎஃப் நிலைமை என்ன ஆகிடுதுன்னா 1 கேஜி அரிசிக்கு கையெழுந்த நிலைமை பண்ணியிருக்காங்க காங்கிரஸ் கவர்மெண்ட். அந்த காங்கிரஸ் கவர்மெண்ட் பண்ண தப்பை மறைக்கிறதுக்கு ஒரு 10 பேரை ஒரு குறிப்பிட்ட ஏரியாவில், அதுவும் நல்லா ஸ்பாட்டாக நல்லா வசதி வாய்ந்த ஏரியாவில் போயிட்டு அவங்ககிட்டயே போயிட்டு இது நாங்கள் பண்ணல, சென்ட்ரல் கவர்மெண்ட் பண்ணாங்க. சரி, சென்ட்ரல் கவர்மெண்ட் பண்ணாங்க. ஸ்டேட் கவர்மெண்ட் எடுத்தீங்கன்னா நாங்கள் 5 கேஜி அரிசி கொடுக்குறோம்ல, அந்த கேன்சல் பண்ணிட்டு 10 கேஜி அரிசி கொடுக்குறோன்னு சொன்னீங்கன்னா அந்த கொடுங்க. அரிசிக்காக ஒன்றியில் அந்த ரேஷன் கார்டு எத்தனோ பேர் வாழ்க்கையில் வந்து ஆயுஷ்மான் பாரத் கார்டு வந்து அதில் தான் கனெக்ட் ஆகிருக்குது. அதனால் அவங்க எவ்வளோ ஒரு ஏழைப்பட்டவங்க வந்து இறந்துருக்குறாங்க அந்த கார்டு வந்து யூஸ் இல்லாதனால, கேன்சல் பண்ணதுனால. அதனால் வந்து காங்கிரஸ் மெம்பர்களை கேட்டுக்கிறா, நாளைக்கு எந்த மூச்சை வச்சுட்டு நீங்கள் போய் ஓட்டு கேட்குவீங்க? எந்த மூச்சை வச்சுன்னு கேட்குவீங்க? எல்லாம் நம்ம அண்ணன் தம்பி நம்ம ஊருக்கார் தான். அவங்களுக்கு அந்த ரேஷன் கார்டு இல்லைன்னா அவங்களுக்கு போய் நீங்கள் சொல்கிறீங்க இது போல் ஸ்டேட் கவர்மெண்ட் தப்பு இல்லை, சென்ட்ரல் கவர்மெண்ட் தான் சொல்லிச்சின்னு சொல்லிட்டு. சென்ட்ரல் கவர்மெண்ட் வந்து வெறும் வந்து உங்களுக்கு அரிசி சப்ளை பண்ணுற வேலை தான், உங்களுக்கு என்ன டிபார்ட்மெண்ட் அது கொடுக்குற வேலை தான். இந்த இவனை கேன்சல் பண்ணுற அவனை கேன்சல் பண்ணுற வேலை வந்து சென்ட்ரல் கவர்மெண்ட் இல்லை, அது வந்து ஸ்டேட் கவர்மெண்ட் தான். உங்களுக்கு எல்லாருக்கும் தெரியாது, ஸ்டேட் கவர்மெண்ட் தான் வந்து கார்டு வந்து அத்தாரிட்டி கொடுக்குற அத்தாரிட்டி, சரி கேன்சல் பண்ணுறது வந்து அவங்க தான் அத்தாரிட்டி. அதனால் வந்து பொய் பிரச்சாரம் ரீசன் காங்கிரஸ் பண்ணாதீங்க. இந்த 1000 ரூபாய் பென்ஷன் கொடுக்கறதுனால வந்து உங்கள் கவர்மெண்ட் வந்து கவுந்து போகிறதில்ல. ஃபுட் மினிஸ்டர் நீங்கள் தான், உங்கள் அப்பா தானே, சொல்லுங்க, அவங்ககிட்ட பேசுங்க. அதிகாரம் இருக்குது, அதிகாரம் என்னத்துக்கு? ஏழைகளுக்காக தான் அதிகாரம். அதை விட்டு இதை அவங்க பண்ணிட்டாங்க இவங்க பண்ணிட்டாங்க சின்ன பிள்ளை தனமாக பண்ணுறது வந்து காங்கிரஸ்காரர் விட்டுடணும். தயவுசெய்து உங்களை கேட்குற எல்லாம் நம்ம ஊருக்காருக்கு நம்ம சப்போர்ட் பண்ணோம். கட்சி பாகுபாடு விட்டு தயவுசெய்து வந்து ஏழைகளுக்கு ஹெல்ப் பண்ணி பாருங்கள். இன்றைக்கி கூட நீங்கள் போய் அந்த மீட்டிங்கில் பார்த்தீங்கன்னா இதுதான் நடக்கும். நீங்கள் வந்து இவ்வளோ சம்பளம் உங்களுக்குள்ள இவ்வளோ சம்பளம், அப்போ நீங்கள் சொல்கிறது பார்த்தா எந்த பிள்ளையும் சம்பளம் வாங்கக்கூடாது, ஏழையாகவே இருக்கணும், அவங்க வந்து முன்னேறக்கூடாது. கொடுங்க 5 கேஜி அரிசினால என்ன போயிட்டு போகுது? உங்களுக்கு என்ன போயிட்டு போகுது சொல்லுங்கள்? எவ்வளோ நீங்கள் பார்த்தீங்கன்னா அந்த ரோட்டில் அந்த லாரியில் வரும்போது எவ்வளோ அரிசி கீழே போட்டிருக்கு டிரான்ஸ்போர்ட் டைமில். அந்த அரிசி கூட இல்லை நம்ம ஊர் ஜனங்கள். கர்நாடகா ஃபுல்லாக எத்தனோ லட்சம் காலையில் வந்து கேன்சல் பண்ணிடுறாங்க. எதனாலும் அந்த 5 ஸ்கீமை வந்து கொடுக்க முடியல இவங்களால. அந்த 5 ஸ்கீம் கொடுக்க முடியாதனால வந்து இது போல் போய் சொல்லு சென்ட்ரல் கவர்மெண்ட் மேலே வச்சுக்கின்னு இது போல் நாடகம் நினச்சிருக்கிறாங்க. தயவுசெய்து காங்கிரஸ்காரங்க அதுக்கு மரியாதைக்கோ, தயவுசெய்து நெக்ஸ்ட்டு ஓட்டு நீங்கள் இல்லை யாருமே போய் கேட்க முடியாது. ரேஷன் கார்டுன்ற ஒரு மெயின், பென்ஷன் ஒரு வீட்டுக்கு ஒருத்தர் தான் இருக்கிறாங்க. அதனால் தயவுசெய்து ஏழைகளுக்கு ஹெல்ப் பண்ணணுன்ட்டு காங்கிரஸ்காரர் கேட்குறேன். ಎಲ್ಲ ಮಾಧ್ಯಮದಲ್ಲಿ ನಮ್ಮ ಅಣ್ಣನಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರುಗಳು ಎಲ್ಲರಿಗೂ ನಮ್ಮ ವಂದನೆಗಳು ತಿಳಿಸ್ಕೊಂಡು, ಈಗಿನ ಕೇಂದ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಾದರೂ ಹೋರಾಟ ಮಾಡಿದರೆ ಅಲ್ಲಿ ಘೋಷಣೆ ಏನು ಮಾಡ್ತಾರೆ, ಸರ್ಕಾರ ಅಂತ ಸರ್ಕಾರ, ನಪ್ಪಂದ ಸರ್ಕಾರ, ಕಾನೂನಿಂದ ಕಾನೂನು, ನಪ್ಪಂದ ಕಾನೂನು ಇರ್ತಾರಲ್ಲ, ಅದು ಎಲ್ಲರೂ ಕ್ರಮವಾಗಿ ಹೇಳ್ತಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಎತ್ಕೊಂಡು ಇವಾಗ ಸರ್ಕಾರ ನಮ್ಮ ಅಪ್ಪಂದೆ, ಕಾನೂನು ನಮ್ಮದೇ ಅಂತ ಜನರಿಗೆ ಓಟ್ ಹಾಕಿದೆ, ಜನರಿಗೆ ಮೋಸ ಮಾಡೋಕ್ಕೆ ಇಲ್ಲಿದ್ದಾರೆ. ಈಗ KGFನಲ್ಲಿ 4,000 ಕುಟುಂಬದವ್ರದ್ದೇ ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ. ಅದು ಕಾರಣ ಯಾರೇ? ಸರ್ಕಾರ. ಆಮೇಲೆ 15,000 ಪೆನ್ಷನ್ಗಳನ್ನು ರದ್ದು ಮಾಡಿದ್ದಾರೆ. ಅದಕ್ಕೆ ಹೊಣೆಯಾಗಿದ್ದವರು ಯಾರು? ಕಾಂಗ್ರೆಸ್ ಸರ್ಕಾರ ಮತ್ತು ಈ KGF ಕ್ಷೇತ್ರದ ಸಾಥಿಯಾದ ರೂಪಗಳ ಸೃಷ್ಟಿಸಿದವರು. ಇವಾಗ KGF ಜನರು ಎಷ್ಟು ಅವಧಿ ಮಾಡ್ತಾರೆ ಒಂದು ವೇಳೆ ಓಡಾಡಿಕೆ. ಇಲ್ಲಿ ತಾಲೂಕು ಆಫೀಸ್ ಹತ್ರ ಹೋಗಿ ಎಲ್ಲಕ್ಕಿಂತ ಸಾಯಂಕಾಲವಾಗಿ ಯಾರ್ಯಾರು ಓಡಾಡ್ತಾರೆ, ಹೋದಾಗಿರೋ ಮುದ್ದಿಯವರು, ಮುದ್ದಿಗಳು, ತಾತಗಳು, ಇವರು ಏನಂದರೆ ಪೆನ್ಷನ್ ರದ್ದು ಮಾಡಿದ್ದಾರೆ. ಇದಕ್ಕೆ ಏನು ವ್ಯವಸ್ಥೆ? ಯಾರು ಕೇಳುವ? BJPನವರು ಇವ್ರು ಮಾಡುವ ಹಗರಣಗಳೆಲ್ಲ ನೋಡ್ಕೊಂಡು ನಾವೇನು ಸುಮ್ಮನೆ ಇರೋಕ್ಕಾಗಲ್ಲ. ನಮ್ಮ BJP ಪಕ್ಷದವರು ಮತ್ತು ನಮ್ಮ ಮಾಜಿ ಶಾಸಕರಾದ ಸತ್ತಂಗನವರು ಇವಾಗ ಬೀದಿಗೆ ನಾವು ಇರ್ತಿದ್ದೀವಿ. ಈ ಕಾಂಗ್ರೆಸ್ ಮಾಡಿದ ಹಗರಣಗಳ ಬಗ್ಗೆ ಬೀದಿಗೆ ಗಲ್ಲಿಗೆ ನಾವು ತಿಳಿಸುವಾಗ ನಾವು ಬೀದಿಗೆ ಎತ್ತಿದ್ದೀವಿ. ನಾವು ಇದ್ದೇವೆ. ಇಷ್ಟು ಹಸಿರು ಇದ್ದದಲ್ಲಿ ಇವಾಗ ಇರೋಂಗಿಲ್ಲ. ಆಮೇಲೆ ಇದಕ್ಕೆಲ್ಲ ಹೊಣೆಯಾಗಿರುವರು ಮತ್ತು ಕಾರ್ಯಕರ್ತರು ಈ ಕ್ಷೇತ್ರದ ಶಾಸಕರು ಅವರ ಹತ್ರ ಹೋಗಿ ಈ ಯಾರ ಮಂತ್ರಿಗಳನ್ನು ಸ್ವಾಮಿ ಕಟ್ಟಿರೋ ಏನು ಮಾಡಬೇಕು ಸ್ವಾಮಿ, ಈ ಥರ ನಮ್ಮ KGF ಕ್ಷೇತ್ರದಲ್ಲಿ ನನ್ನ ಶಾಸಕ ಯಾಕೆ ಆಯ್ಕೆ ಮಾಡಿದ ಜನರಿಗೆ ಹೀಗೆ ಮೋಸವಾಗಿದೆ. ಅವ್ರಿಗೆ ಯಾರು ಹೇಳ್ತಾರೆ, ಯಾರನ್ನು ನಿಂದನೆ ಮಾಡ್ತಾರೆ, ನಮ್ಮನ್ನು ನಿಂದನೆ ಮಾಡ್ತಾರೆ. ನೀವು ಮಾಡಿರೋ ಕೆಲಸ KGF ಜನರ ಮೇಲೆ ಒತ್ತಡ ಮೇಲೆ ಹೊಡೆದಿದ್ರಿಂದ ನಮ್ಮ ಒತ್ತಡ ಮೇಲೆ ಹೊಡೆದಿದ್ದೀರ. ಯಾಕಂದರೆ ನೀವು KGF ಜನರ ಓಟು ಪಡೆದುಕೊಂಡು ನೀವು ಇವಾಗ ಶಾಸಕ ಬಂದ್ಕೊಳ್ತೀರ.
ನನ್ನ ಹೊಟ್ಟೆ ಮೇಲೆ ಹೊಂದಿದಂಗೆ ಇದೆ. ಅದಕ್ಕೋಸ್ಕರ ಇದಕ್ಕೆ ಏನಾದರೂ ಪರಿಹಾರ ಮಾಡಿದ್ದು ನೀವು ಹೋಗಿ ನಿಮ್ಮ ಸರ್ಕಾರನ ಅನುಗಿ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಷ್ಟೇ. இந்த 3-4 மாதத்துக்கு முன்னே யாரும் வீட்டில் வேலை செய்யா சென்ட்ரல் கவர்மெண்ட் பின்ஷன் இது நீ இதுக்கு பத்தல அதுக்கு பத்தல எல்லாத்துக்கும் பத்தல கர்நாடகாவில் டிகே சிவகுமார் வந்து தான் அந்த நிலைமைக்கு ஆகுது. ஏன் ஒரு லோக்கல் எம்எல்ஏ விதான சோதனை ஃபைட் பண்ணு கேட்கக்கூடிய மக்களுடைய ஏழை எங்களுக்கு ரேஷன் கூட பின்ஷன் கூட எல்லாத்தையும் பண்ணு. சென்ட்ரல் கவர்மெண்ட் 28 ஸ்டேட்டுக்கு சார் இந்தியாவில் 27 ஸ்டேட்டில் யாரும் இல்லை. எல்லாம் ஒரு ஆந்திராவில் 4000 ரூபாய் கொடுக்குறான் பின்ஷனு. 27 ஸ்டேட்டில் பின்ஷனும் வருது, ரேஷன் கார்டு வருது, அவன் எம்ப்ளாய் கொடுக்கட்டும் எல்லாத்துக்கும் ரேஷன் கார்டு வருது, பின்ஷன் வருது, எல்லாம் வருது. கர்நாடகா ஒன்று ஏன் வரல? ஏன் 4 மாதத்துக்கு முன்னே வேலை செய்யாமா? பசங்க வேலை செய்யல. நான் 5 பேர் ஒரு வீட்டில் வேலை செய்யா. இப்போ தான் 4 மாசமா வேலை செய்கிறானுங்களா இதில்? சொல்லுங்க சார், நீங்கள் இப்போ தான் செய்கிறாங்களா? அந்த 4 மாதத்துக்குள்ள தான் எல்லாரும் வீட்லேயும் 30 வாங்குறான், 50 வாங்குறான், 80 வாங்குறான், 90 வாங்குறான். இதுக்கு முன்ன வாங்கல யாரா? ஒரு லோக்கல் எம்எல்ஏ வந்து என்னென்ன ப்ராப்ளம் வந்து கேஜப்ல எந்த ஏரியாக்குன்னா போய்க்குதா ஐமா சென்ட்ரல் கவர்மெண்ட் அதுக்கு வர்றேன் ஆன் பண்ணுறதுக்கு. அது கவுன்சிலர் செய்ய வேண்டிய வேலைங்க. அந்த இது சார் தயவுசெய்து இந்த 3 கோரிக்கையை வச்சு நாங்கள் 5ஆம் தேதி மாபெரும் போராட்டம் நடக்கும். ஆச்சுங்களா? இது வந்து எல்லாருடைய லைஃப் பிரச்சனைங்க. தயவுசெய்து இந்த கோலாத்தங்கல் மக்கள் இந்த போராட்டத்துக்கு ஆதரவு கொடுக்குமாறு உங்களை அனைவருக்கும் என்னுடைய மனமார்ந்த நன்றியை தெரிவித்துக் கொண்டு முடிக்கிறேன். நன்றி, வணக்கம்.